ಹೊರಟಿದೀವಿ ಅನ್ನೋದನ್ನ ನೋಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಹೇಳಿದ ಹಾಗೆ ಇಲ್ಲಿ ನೀವು ಪೋಸ್ಟರ್ ನೋಡ್ಬೋದು. ನಾವು ಹೇಳಕ್ ಹೊರಟಿರುವಂತ ಪಾಯಿಂಟ್ ಏನು ಅಂದ್ರೆ ಬಟ್ಟೆಗಳು. ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂತ ಸಿನಿಮಾ. ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ, ಅಂಡರ್ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಈ ವಿಷಯನ ನಾವು ತುಂಬಾ ಕಾಮಿಕಲ್ ಆಗಿ ಹೇಳಕ್ ಹೊರಟಿದ್ದೀವಿ. ಸೊ ಅದನ್ನ ಎಂಜಾಯ್ ಮಾಡಿ. ಸೊ ಇನ್ನೇನು 20th ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ತಿರ ಥಿಯೇಟರ್ ಅಲ್ಲೇ ಬರ್ತಾ ಇದೆ. ಥ್ಯಾಂಕ್ ಯು. ಒಂದು ಮಾತು ಹೇಳ್ಬೇಡ ಅಂತ ಅನ್ಕೊಂಡಿದ್ದೀನಿ. ಸೊ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 41ರಲ್ಲಿ ಪ್ರತಿ ವರ್ಣಗಳು ಕೂಡ ಅವರ ಕರ್ತವ್ಯಗಳನ್ನು ಅವರ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಅನ್ನೋದರ ಪಾಯಿಂಟ್ ಇಟ್ಕೊಂಡು ನಮ್ಮ ಸಿನಿಮಾದಲ್ಲಿ ಕರ್ತವ್ಯದ ಮೇಲೆ ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ. ಪೌರೋಹಿತರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ, ಹಾಗೆ ಕಾರ್ಮಿಕರು ಬರ್ತಾರೆ. ಸೊ ಇಷ್ಟೇ ಅಲ್ಲದೆ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ. ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂತ ಕ್ಯಾರೆಕ್ಟರ್ಗಳಲ್ಲ. ಸೊ ಹಾಗಾಗಿ ಎಲ್ಲೋ ಮತ್ತೆ ಅಧ್ಯಾಯ 3 ಶ್ಲೋಕ 37ರಲ್ಲಿ ಹೇಳಿದ ಹಾಗೆ ಅಂದ್ರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ. ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ. ಇದು ಜಗತ್ತಿನ ಪಾಪಿ, ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ ಇಂದನೇ ಬರೋದು. ಅದು ಯಾವ ಅಂದ್ರೆ ಜನಾಂಗ, ಯಾವ ಧರ್ಮ ಅಥವಾ ಯಾವುದು ಅನ್ನೋದು ಅಲ್ಲದೇನೆ ಒಂದು ಸಮಾಜದಲ್ಲಿ ಬರುವಂತಹ ಪಾತ್ರಗಳು ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ ಇಂದ ಬರುತ್ತೆ. ಅದಕ್ಕೆ ಕಾಮ ಇದೆ, ಮೋಹ ಇದೆ, ಕ್ರೋಧ ಇದೆ, ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ. ಸೊ ಈ ಕಾನ್ಸೆಪ್ಟ್ ನ ಮೂಲವಾಗಿ ಇಟ್ಟುಕೊಂಡು ನಾವೊಂದು ಸಿನಿಮಾ ಮಾಡಿದ್ದು. ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ. ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನ ನೋಡಿ ಅನ್ಯತಾ ಭಾವಿಸ್ತೇನೆ. ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ. ಸ್ಟೇ ಆರ್ಡರ್ ತರದೇನೆ ನಾವು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ದುಡ್ಡು ಹಾಕಿದ್ದಾರೆ. ಅವ್ರು ಯಾರಿಗೂ ಕೂಡ ನೀವು ಫಸ್ಟ್ ಆಫ್ ಆಲ್ ಮೈ ಕನ್ನಡ ಇಸ್ ಲಿಟಲ್ ಬ್ರೋಕನ್, ಸೊ broken can't be broken, so sorry. And thanks for all of your time, it's really precious. And yeah, nan ಪಾತ್ರಗೆ ನಭಾ ಕ್ಯಾರೆಕ್ಟರ್ ಈ ಪಿಕ್ಚರ್ಗೆ ಪ್ಲೇ ಮಾಡ್ತಿದ್ದೀವಿ. And she's kind of very modern, cute, and I'm sure you're gonna fall in love with her. But before that, I want to tell you how I signed this movie. So ma'am came to me with this story, and you know my Kannada is this broken, okay? And I was like, what are they making movie about bum and all? What is this? And then with the dedication ma'am told me the story, I know I could understand little, but if you can understand, like I know Kannada audience can understand fully, right? You will fall in love, you will laugh while watching the movie. So please don't judge the movie beforehand. Watch it, give love to Kannada movies, please support, and let's make it to the top, like above all industry, please. So this is my request. And yeah, that's all. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿದ್ದೀರಿ. ಹೀರೋಯಿನ್ ನನ್ನ ತಾತ, ಅವನು ನನ್ನ ಚಿಕ್ಕ ವಯಸ್ಸಿನ ಮೊಮ್ಮಗ. ಇದು ಜನರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಒಂದು ವಿಷಯ ಅಂತಂದ್ರೆ, ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ, ಎಲ್ಲ ಚಿಕ್ಕ ವಯಸ್ಸಿನಿಂದ ಬಂದಿರೋರು, ಎಲ್ಲ ನೋಡಿರ್ತಾರೆ. ಆದ್ರೆ ವಯಸ್ಸು ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ, ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು, ಅವ್ರ ಓದಿಂದ ಬರ್ಬೋದು, ಅವ್ರ ಮನೆಯಿಂದ ಬಂದಿರ್ಬೋದು, ಸುತ್ತಮುತ್ತಲ ಪರಿಸರದಿಂದ ಬಂದಿರ್ಬೋದು. ಅದು ಗಟ್ಟಿ ಆದಾಗ ಅದನ್ನ ಇನ್ನೊಬ್ಬರ ಮೇಲೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಬೇಸಿಕ್ ಹ್ಯೂಮನ್ ನೇಚರ್. ಇದು ಇಷ್ಟೊಂದು ಕ್ಯಾಮ್ರಾಗಳು ತುಂಬಾ ಭಯ ಆಗ್ತದೆ. 20th ಸೆಪ್ಟೆಂಬರ್ ಲಂಗೋಟಿ ಮ್ಯಾನ್ ಮೂವಿ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಜಾಸ್ತಿ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಪಾತ್ರ ಏನಾಗಿರುತ್ತೆ ಅಂತ ಹೇಳಿ. ಇದರಲ್ಲಿ ನಾನು ಪುರೋಹಿತರ ಫ್ಯಾಮಿಲಿಲಿ ಹುಟ್ಟಿರ್ತೇನೆ. ನಮ್ಮ ತಾತ ಇದಾರಲ್ಲ, ಅವರು ಪುರೋಹಿತರು ಜಾಬ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ. ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಸಿನಿಮಾದಲ್ಲಿ. ಆಮೇಲೆ ನನ್ಗೆ ಅಂಡರ್ವೇರ್ ಹಾಕ್ಬೇಕು ಅನ್ನೋ ಆಸೆ ಇರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನ್ಗೆ ಲಂಗೋಟಿ ಹಾಕಿ ಬೇಜಾರಾಗಿರುತ್ತೆ. ನಾನು ನಿಮ್ಮೆಲ್ಲರ ತರ ಅಂಡರ್ವೇರ್ ಹಾಕ್ಬೇಕು ಅನ್ನೋ ನನಗೆ ತುಂಬಾ ಆಸೆ ಇರುತ್ತೆ.
ಬಟ್ ನಮ್ ತಾತ ಬಿಡ್ತಾ ಇರಲ್ಲ. ನಮ್ ತಾತ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನು ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತೀನಿ. ಬಟ್ ಅವ್ರು ಹೋಗ್ತಾ ಇರಲ್ಲ, ನನ್ಗೆ ಅದು ಆಗ್ತಾ ಇರಲ್ಲ. ಸೊ ಒಂದ್ ಟೈಮ್ ಬರುತ್ತೆ, ಆ ಟೈಮಲ್ಲಿ ನೀವೇ ನೋಡ್ತೀರಾ ಸಿನಿಮಾದಲ್ಲಿ ಏನಾಗುತ್ತೆ ಅಂತ. ನಂದು ನನ್ನ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ, ಬಟ್ ಸಿಚುವೇಶನಲಿ ಕಾಮಿಡಿ ನಡೀತಾ ಇರುತ್ತೆ ಸಿನಿಮಾದಲ್ಲಿ. ಆಮೇಲೆ ನರ್ವ್ಡ್ ಗಾಯ್, ಯಾರು ವಿಚಾರಕ್ಕೂ ಹೋಗಲ್ಲ, ಏನೂ ಇಲ್ಲ, ಅವನಾಯ್ತು ಒಂದ್ ಕೆಲಸ ಆಯ್ತು, ಆ ತರ ಒಂದು ಹುಡುಗನ ಪಾತ್ರ ಮಾಡಿದೀನಿ. ಮತ್ತೆ ಸಿನಿಮಾದಲ್ಲಿ ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ನನ್ನ ಜೊತೆ ಜರ್ನಿ ಮಾಡ್ತಾರೆ. ಅಷ್ಟೇ. ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್ ಫಾರ್ ಗಿವಿಂಗ್ ಮೀ ಸಚ್ ಎ ವಂಡರ್ಫುಲ್ ಆಪರ್ಚುನಿಟಿ. ಹಾಗೆ ನಮ್ಮ ಲಂಗೋಟಿ ಟೀಮ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಲಂಗೋಟಿ ಮ್ಯಾನ್ ಅನ್ನೋದು ತುಂಬಾ ಕಾಂಟ್ರವರ್ಸಿ ಆಗಿದೆ, ನಿಮ್ಗೆ ಗೊತ್ತು, ಯಾರು ಒಪ್ಕೊಳ್ತಾ ಇಲ್ಲದೆ ಇರುವಂತಹ ಟಾಪಿಕ್ ಇದು. ಸೊ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರಾ. ಹಾಗೆ ನನಗೆ ಚಾನ್ಸ್ ಕೊಟ್ಟಂತ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರಾ, ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ ಕಣ್ ಮುಂದೆ ಬಂದಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ, 20ಕ್ಕೆ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ. ಮೂವಿ ನೋಡ್ದೇನೆ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೊಂದೇ, ಯಾವುದೇ ರೀತಿಯಾದಂತಹ ಮುಂಚೆನೆ ಏನು ಜಡ್ಜ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಮೂವಿ ನೋಡಿ, ಮೂವಿ ಒಳಗೇನಿದೆ ನೋಡಿ, ಅದಾದ್ಮೇಲೆ ಹೌದು ಇದು ಕರೆಕ್ಟ್ ಆಗಿದೆ ಮೂವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್. ಇನ್ನೊಂದು ಶೇಡ್ ಇದೆ, ಅದು ಡೈರೆಕ್ಟ್ ಮೂವಿನಲ್ಲೇ ನೋಡ್ಬೇಕಾಗುತ್ತೆ. ಬಟ್ ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋತಾರಂತದ ಮೊದಲನೇ ಮೂವಿ ಇದು. ಅಂಡ್ ಮ್ಯಾಮ್ ನನಗೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ಆಮೇಲೆ ಪಾತ್ರ ನಿಭಾಯಿಸಿದ್ದೀನಿ ನಾನು. ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವ್ರಿಗೆ ಕ್ಯಾರೆಕ್ಟರ್ ವೈಸ್ ಇದೇ ರೀತಿ ಇರಬೇಕು, ಮೇಕಪ್ ಕೂಡ ಕಂಪ್ಲೀಟ್ ಚೇಂಜ್ ಇದೆ ಅದರಲ್ಲಿ. ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಹೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಈ ಮೂವಿ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ನೀನೇನ್ ಫುಡ್ಗೋಸಿ ಮಾಡಿದೀನಿ ಅಂತ ಕೇಳಂಗೇ ಇಲ್ಲ. ಲಾಂಗೋಟಿ ಪಿಕ್ಚರ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಬಗ್ಗೆ ಓದ್ಸೋದಿನ್ನು ನಾನು ಹೇಳಿದ್ದೆ. ಈ ಸಿನಿಮಾ ಮಾಡ್ಬೇಕಾದ್ರೆ ಅನ್ಸಿತ್ತು, ಏನ್ ಮಾಡುತ್ತವ್ರೆ, ಒಬ್ರು ಲೇಡಿ ಏನ್ ಮಾಡಕ್ ಸಾಧ್ಯ, ಅಷ್ಟೆಲ್ಲ ಗೊತ್ತಿರುತ್ತ ಇವರಿಗೆ ಅನ್ನೋದೊಂದು ಡೌಟ್ ಇತ್ತು. ನಾನ್ ಟ್ರೈಲರ್ ನೋಡಿದ ಮೇಲೆ ಪಟ್ಟಂತ ಅವ್ರಿಗೆ ಫೋನ್ ಮಾಡ್ಬಿಟ್ಟೆ, ಏನ್ ಮಾಡಿದೀರ ಮೇಡಮ್ ಅಂತ. ನೀವು ಅನ್ಕೊಂಡಿದ್ದೀರ, ನೀವು ಟ್ರೈಲರ್ ನೋಡಿದಾಗ್ಲೇ ಅನ್ಸ್ತು. ಸೊ ಈ ಸಿನಿಮಾ ನಿಮ್ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ. ಅನ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದೆ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿರ್ತೀರಾ. ಸೊ ಆತರ ಏನಿಲ್ಲ ಮೇಡಮ್. ನಾವು ಮಾತಾಡ್ಕೊಂಡಿದ್ದು ನಮ್ ಪೋರ್ಷನ್ ಎಲ್ಲ ಥಿಯೇಟರ್ ಅಲ್ಲೇ ಎಂಜಾಯ್ ಮಾಡ್ಲಿ, ಈ ಸಿಚುವೇಶನ್ ಮೇಲೆ ಟ್ರೈಲರ್ನ ರೆಡಿ ಮಾಡೋಣ ಅಂತ ಅವ್ರು ಹೇಳಿದ್ರು. ಸೊ ಹಂಗಾಗಿ ನಮ್ದು ಅದ್ರಲ್ಲಿ ಎಂಜಾಯ್ ಮಾಡಿಲ್ಲ. ಆಮೇಲೆ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಕಾಗಿಲ್ಲ. ಸೊ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದು ಟೆಕ್ನಿಕಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ನನಗೆ ಸಖತ್ ಖುಷಿ. ಅವರು ಅದನ್ನ ಯಾವಾಗ್ಲೂ ಹೇಳಿದೆ, ಹೆಂಗ್ ಮಾಡಿದಾರೆ ಅಂದ್ರೆ ಒಬ್ರು ಸೈಂಟಿಸ್ಟ್ ಒಂದ್ ಹೊಸ ಪ್ರಾಡಕ್ಟ್ ನ ಏನೋ ತೆಗಿಯಕ್ಕೆ ವರ್ಕ್ ಮಾಡ್ತಾರಲ್ಲ, ಆ ತರ ಕೆಲಸ ಮಾಡಿದ್ದಾರೆ. ಟ್ರೈಲರೇ ನಿಮ್ಗೆಲ್ಲ ಹೇಳುತ್ತೆ, ನಾವೇನು ಹೇಳೋದು ಬೇಡ. ಎಲ್ರು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಯಾಕಂದ್ರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕಥೆಗಳಿರುತ್ತೆ. ಅದು ಮತ್ತೆ ಚಿಗುರೊಡೆಯಕ್ ಸಾಧ್ಯ. ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲೂರು ಈ ತರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಅದೇ ಸಪೋರ್ಟ್ ಮಾಡೋರು ಯಾರು ಬರಲ್ಲ. ತುಂಬಾ ಅಂದ್ರೆ ನಾನು ಸತ್ಯವಾಗ್ಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದ್ಸತಿ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ, ನೀವೇ ಮತ್ತೆ 4 ಜನಕ್ಕೆ ಹೇಳ್ತೀರಾ. ಒಟ್ಟಾರೆ ಸಿನಿಮಾ ಮತ್ತು ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ 100% ಬೇಕೇ ಬೇಕು. ಇವತ್ತು ಎಲ್ಲವೂ ಫಾಸ್ಟ್ ಆಗಿ ತಲುಪ್ತಾ ಇರೋದು ನಿಮ್ ಮೂಲಕ. ನಿಮ್ ಸಪೋರ್ಟ್ ಇರಲಿ. ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.